ಎಲ್ಲ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೇಂದ್ರ ಸರ್ಕಾರದ ವತಿಯಿಂದ ಬೃಹತ್ ಹುದ್ದೆಗಳ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ. ಅದರ ವಿವರ ನೋಡೋದಾದರೆ, ಸಂಸ್ಥೆಯ ಹೆಸರು ಭಾರತೀಯ ಅಂಚೆ. ಹುದ್ದೆಗಳ ಸಂಖ್ಯೆ 30,000ಕ್ಕಿಂತ ಅಧಿಕ ಅಂತ ಹೇಳಿ ನಿರೀಕ್ಷಿಸಲಾಗಿದೆ. ಉದ್ಯೋಗ ಸ್ಥಳ ಅಖಿಲ ಭಾರತ. ಅಂದರೆ ನೀವು ಯಾವ ಪ್ಲೇಸಿಗೆ ಹಾಕ್ತೀರೋ ಆ ಪ್ಲೇಸಲ್ಲಿ ನಿಮಗೆ ಸೆಲೆಕ್ಟ್ ಆದರೆ ಹುದ್ದೆ ಸಿಗುತ್ತೆ, ಅಲ್ಲಿ ಹೋಗಬೇಕಾಗುತ್ತೆ. ಹುದ್ದೆಗಳ ಹೆಸರು ಗ್ರಾಮೀಣ ಡಾಕ್ ಸೇವಕ್. ವಿದ್ಯಾ ಅರ್ಹತೆಗಳು 10ನೇ ತರಗತಿ ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು. ವೇತನ ಶ್ರೇಣಿ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಥವಾ GDS ಅಂತಾನೂ ಹೇಳ್ತಾರೆ. ಅವ್ರಿಗೆ 10,000ದಿಂದ 24,470 ರೂಪಾಯಿವರೆಗಿರುತ್ತೆ. BPM ಅಂದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ. ಅವರಿಗೆ 12,000ದಿಂದ 29,380 ಮಾಸಿಕ ವೇತನ ಇರುತ್ತೆ. ಇನ್ನು ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ, ವಯಸ್ಸಿನ ಮಿತಿ ಕನಿಷ್ಠ ವಯಸ್ಸು 18, ಗರಿಷ್ಠ ವಯಸ್ಸು 32. ವಯೋಮಿತಿ ಸಡಿಲಿಕೆಯ ಬಗ್ಗೆ ನೋಡೋದಾದ್ರೆ, SC ST 5 ವರ್ಷ, OBC 3 ವರ್ಷ, EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ವಯೋಮಿತಿ ಸಡಿಲಿಕೆ ಇಲ್ಲ. PWD ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ, PWDಯಲ್ಲಿ OBC ಕ್ಯಾಟಗರಿಯವರಿಗೆ 13 ವರ್ಷ, ಅಂಗವಿಕಲ ಅಭ್ಯರ್ಥಿಗಳಲ್ಲಿ SC ST ವರ್ಗದವರಿಗೆ 15 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ. ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ, UR ಅನ್ರಿಸರ್ವ್ಡ್ ಅಂತಾರೆ, ಅವರಿಗೆ 100 ರೂಪಾಯಿ ಫೀಸ್ ಇರುತ್ತೆ. SC ST ಅಂಗವಿಕಲ ಮಹಿಳಾ ಅಭ್ಯರ್ಥಿಗಳು, ಟ್ರಾನ್ಸ್ ವುಮೆನ್ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರೋದಿಲ್ಲ. ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ, ಮೆರಿಟ್ ಲಿಸ್ಟ್, ದಾಖಲಾತಿ ಪರಿಶೀಲನೆ, ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ, ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 15 ಜುಲೈ 2024ರಿಂದ ಶುರು ಆಗುತ್ತೆ ಅಂತ ಇದೆ. ಅಧಿಕೃತ ವೆಬ್ಸೈಟ್ ನೋಡೋದಾದ್ರೆ www.indiapostgdsonline.gov.in. ಇದನ್ನ ಅಪ್ಕಮಿಂಗ್ ಜಾಬ್ಸ್ ಅನ್ನುವ ಪ್ಲೇ ಲಿಸ್ಟ್ ಅಲ್ಲಿ ಹಾಕಿರ್ತೀನಿ. 15 ಜುಲೈಗೆ ಪೋಸ್ಟ್ ಬಿಟ್ಟ ತಕ್ಷಣ ಇನ್ನೊಮ್ಮೆ ವಿಡಿಯೋ ಮಾಡಿ ಹಾಕ್ತೀನಿ. ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.